ಕಡಿಗ್ರೋ ಮರರ ನಾನು ಬಿಕ್ಕೆನ ಇಲ್ಲಿಗೆ ಬಂದಿದ್ದೇನೆ. ಒಂದೊಂದು ಸಿಕ್ತು. ಆ ಹಾ 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 ಹಾ. ಇದು ಕಾಯಿ, ಇದು ಹಣ್ಣಾಗಿದ್ದು ಕೆಳಗೆ ಬಿದ್ದಿದ್ದು. ಹೊಡೆದು ತೋರಿಸ್ತೀನಿ ನಿಮಗೆ. ಬಿಕ್ಕೆ ಗಿಡ ನೋಡ್ಕೊಳ್ರೋ, ಹಿಂಗಿರುತ್ತೆ ನೋಡ್ರೋ. ಬಿಕ್ಕೆ ಗಿಡ ನೋಡ್ರೋ. ಇಲ್ಲಿ ಕೆಳಗಡೆ 2 ಹಣ್ಣು ಬಿದ್ದವ್ರು. 1 2 3 ಸಿಕ್ತು ನಮಗೆ. ಬಿಕ್ಕೆ ಗಿಡ ನೋಡ್ರು. ಹಣ್ಣೆಲ್ಲ ಈ ಕೆಳಗಡೆ ಬೀಳ್ತಾವ್ರು ನೋಡ್ರು. 1 2 3 4 5 ಸುಮಾರು ಬಿದ್ದಾವ್. ನಾ ಈಗ ಇದ್ದ ಜಾಗದಲ್ಲಿ 20 ಲಕ್ಷ ಗಿಡ ಉಂಟು. 20 ಲಕ್ಷ ಗಿಡ. ಬಿಕ್ಕೆಹಣ್ಣು ಹೊಡೆದು ತೋರಿಸ್ಬೇಕು ಅಂತ ಮಾಡಿದೆ ನಾನು. ಇಲ್ಲಿ ನೋಡಿ, ಬಿಕ್ಕೆಹಣ್ಣು ಇದೆ, ಈ ಥರ ಇರುತ್ತೆ ನೋಡಿ. ಇದರಲ್ಲಿ ಎಷ್ಟು, 2 ಸ್ಪೂನ್ ಫುಲ್ಲು ಕ್ರೀಮು. 2 ಸ್ಪೂನು ಫುಲ್ ಕ್ರೀಮ್ ಇರುತ್ತೆ ಇದರಲ್ಲಿ. ಇದು ತಿಂದು ನೀವು ಬಿಡುವುದಿಲ್ಲ ಮತ್ತೆ. ತಡಿ ತೋರಿಸ್ತೀನಿ ನಿಮಗೆ. ಹಾ 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 ಯಪ್ಪ. ಈಗ ಬಿಕ್ಕೆ ಹಣ್ಣಿನ ಸೀಸನ್ ಜಾಸ್ತಿ ನಮ್ಮ ಕಡೆ. ಈಗ ಬಿಕ್ಕೆ ಹಣ್ಣಿನ ಸೀಸನ್. ನಾನೀಗ ಬಿಕ್ಕೆ ಹಣ್ಣು ಆಯೋಕೆ ಬಂದಿದ್ದೇನೆ. ಮತ್ತೆ ನಾನು ಈಗ ಇದ್ದ ಜಾಗದಲ್ಲಿ ಸುಮಾರು ಒಂದು 50,000 ಗಿಡ ಉಂಟು. ಈಗ ಇಲ್ಲಿ ಸುಮಾರು ಒಂದು 15 ಲಕ್ಷ ಗಿಡ ಉಂಟು. ಆದರೆ ಆ ಕಡೆ ಎಲ್ಲ ಉಂಟು. ನಾ ಇದ್ದ ಜಾಗದಲ್ಲಿ ಈಗ ಸದ್ಯ ನನ್ನ ಸುತ್ತಮುತ್ತಲ ಒಂದು 50,000 ಇರ್ಬೋದು. ನಿಮಗೆ ಬಿಕ್ಕೆ ಹಣ್ಣು ಆಯೋದನ್ನ ಹೇಳ್ಕೊಡ್ತೀನಿ. ಈಗ ಬಿಕ್ಕೆ ಹಣ್ಣಿನ ಗಿಡ ನೋಡಬೇಕು. ಹಿಂಗ ನೋಡಿದ್ರೆ ಬಿಕ್ಕೆ ಕಾಯಿ ನೋಡಬೇಕು. ಹಿಂಗೆ ಬಿಕ್ಕೆ ಕಾಯಿ ಇಲ್ಲಿ. ಮತ್ತೆ ಹಿಂಗೆ ಅದು ಗಾಳಿಗೆ ಕೊಡೆ ಹಾರಿಸ್ತಾ ಉಂಟು. ಹಂಗಾಯ್ತು ಮೊಬೈಲ್ ಕ್ಯಾಮ್ರಾ. ಹಂಗಾಯ್ತು ನೋಡಲಿ. ನೋಡಿದ್ರ ಬಿಕ್ಕೆ ಕಾಯಿ ನೋಡಿದ್ರ ಹಣ್ಣಾದವೆಲ್ಲ ಕೆಳಗಡೆ ಗಾಳಿಗೆ ಬೀಳ್ಕೊಂಡಿರ್ತಾವ. ತೋರಿಸ್ತೇನೆ. ಇಲ್ಲೊಂದು ಸ್ವಲ್ಪ ಬಿದ್ದವ. 1 2 3 ಇಲ್ಲಿ ತುಂಬಾನೇ ಬಿದ್ದವ ಹಣ್ಣು. ನಾನು ಸ್ವಲ್ಪ ಆಯ್ಕೊಂತೇನೆ. ಇಲ್ಲ ಆ ಕಡೆನೂ ಹಣ್ಣಾದ ಬಿಕ್ಕೆ ಹಣ್ಣು ಹಿಂಗೆ ಕಾಣುತ್ತೆ ನೋಡಿ. ಇದು ತೊಟ್ಟು ಇದು ಹಿಂಗಿರುತ್ತೆ. ಇದೆ ಹಣ್ಣಾದ ಬಿಕ್ಕೆ ಹಣ್ಣು. ಇದು ಸ್ವಲ್ಪ ಪೂರ ಇರುತ್ತೆ ಹಿಂಗೆ. ಈಗ ಬದಲಿನ ಬಾಯಲ್ಲಿ ಕಚ್ಚಬೇಕು ಇದನ್ನ ಈಗ ಹೊಡೆದಿದ್ದೀನಿ ನೋಡಿ, ಭಾಗ ಮಾಡಿದ್ದೀನಿ. ಈ ಹೆಬ್ಬೆರಳನ್ನ ಹಿಂಗೆ ಹಾಕಿ ಹಿಂಗೆ ಈ ಕ್ರೀಮನ್ನು ತೆಗಿಬೇಕು. ಇದನ್ನು ಬಾಯಿಗೆ ಹಾಕಬೇಕು. ಸೂಪರ್. ಸಖತ್ ಹಣ್ಣು ಇದು ಮಾತ್ರ. ಈ ಹೆಬ್ಬೆಟ್ಟನ್ನು ಹಿಂಗೆ ಮಾಡಬೇಕು. ಹಿಂಗೆ ಇದರಲ್ಲಿ ಹೆಬ್ಬೆಟ್ಟಿ ಕ್ರೀಮ್ ಬರುತ್ತೆ. ಇದನ್ನ ಬಾಯಿಗೆ ಹಾಕಬೇಕು. ನಂಗೆ ತುಂಬಾನೇ ಬಿಕ್ಕೆ ಹಣ್ಣು ಸಿಕ್ತು. ಹೊಟ್ಟೆ ತುಂಬೋಯ್ತು. ಇದೇ ಕ್ರೀಮು. ಇದು ಹೆಂಗೆ ಮಾಡ್ಕೊಳ್ಳೋದಾ? ಹೆಬ್ಬೆಟ್ಟನೆಲ್ಲ ತೆಗಿಬೇಕು. ಬಂತು ನೋಡಿ. ಕಡಿಗ್ರ ಮರರೆ. ನಿಮ್ಮ ಕಡೆ ಗದ್ದೆ ನಟ್ಟಿ ಎಲ್ಲ ಆಯ್ತಾ? ಕಡಿಗೆ ಸುದ್ದಿ ನೋಡಿ. ಬಿಕ್ಕೆ ಹಣ್ಣು ಹಿಂಗೆ ಇದ್ರೊಳಗೆ ಹಿಂಗೆ ಇರ್ತದೆ ನೋಡಿ. ಹೆಬ್ಬೆಟ್ಟಿನಲ್ಲೇ ಹಿಂಗೆ ತೆಗಿಬೇಕು. ಕ್ರೀಮ್ ಬಂದ್ಬಿಡ್ತದೆ. ನಾನು ಬಿಕ್ಕೆ ಹಣ್ಣಂತೂ ತಿಂದು ಸಾಕಾಯ್ತು. ಬಿಕ್ಕೆ ಹಣ್ಣು ಸುಮಾರೊಂದು 150 ಹಣ್ಣು ತಿಂದೆ ನಾನು. ಇದಷ್ಟು ಕಿಸಿಗೆ ಎಲ್ಲ ಫುಲ್ ಆಗ್ಬಿಟ್ಟದೆ. ಹಂಗಾಗಿ ಇದಷ್ಟು ಹೆಚ್ಚಿಗೆ ಇಲ್ಲಿ ಉಂಟು. ಈಗ ಇದನ್ನ ತಗೊಂಡು ಹೋಗ್ತೇನೆ ಕಿಸಿಗೆ ಹಾಕ್ಕೊಂಡು. ದುಂಡು ಹಣ್ಣೆಲ್ಲ ಉಂಟು. ಮತ್ತೊಂದು ವಿಶೇಷ ಅಂದರೆ ಈಗ ಈ ಥರನೂ ಆಗ್ತದೆ. ಇದು ಈ ಥರ ಅಂದರೆ
ಇದು ಬಿಕ್ಕೆ ಹಣ್ಣೆಯ. ಇದು ಯಾಕೆ ಒಂದು 2 ದಿನ ಬಿಕ್ಕೆ ಹಣ್ಣು ಬಿದ್ದು ಒಂದು 2 ದಿನ ಆದರೆ ಮಳೆಯಲ್ಲಿ ನೆಂದು ಅದು ಏನಾಗ್ತದೆ, ಹಿಂಗೆ ಸ್ವಲ್ಪ ಇದಾಗ್ತದೆ. ಆ ಸಿಪ್ಪೆಲ್ಲ ಬಿಡಿಸ್ಕೋಬೇಕು. ಹಂಗೆ ಈ ಥರ ಮಾಡ್ಕೊಂಡು ನಾವು ಕಿಸಿಗೆ ಹಾಕ್ಕೊಂಡು ಹೋಗಬೇಕು. ಏನೂ ತೊಂದರೆ ಇದಾಗೋಲಿದ್ದು ಅಂತ ಆಗೋದಿಲ್ಲ. ಬಿಕ್ಕೆ ಹಣ್ಣು ಬಿದ್ದು ಒಂದು 2-3 ದಿನ ಆದರೆ ಹಿಂಗೆ ಆಗ್ತದೆ, ಈ ಥರ ಆಗ್ತದೆ. ಇದು ನೋಡ್ರೆ ನಿಮಗೆ ಏನೋ ಕಾಣ್ಬೋದು, ಆದರೆ ಇದ್ರ ಮೇಲೆ ಸಿಪ್ಪೆ ಹಿಂಗೆ ತೆಗಿಬೇಕು. ಹಿಂಗೆ ತೆಕ್ಕೊಂಡು ಆಮೇಲೆ ಹಿಂಗೆ ಮಾಡಬೇಕಾ. ನಾನು ಹಿಂಗೆ ಸರಿ ಹೊಡಿಲಿಲ್ಲ, ಕರೆಕ್ಟಾಗಿ ಹೊಡಿಲಿಲ್ಲ. ಹಿಂಗೆ ಮಾಡ್ಕೊಂಡು ಇದ್ರೊಳಗೆ ಕ್ರೀಮ್ ಇರ್ತದೆ. ಕರೆಕ್ಟಾಗಿ ಹಿಂಗೆ ಹೊಡ್ಕೊಂಡು ಹಿಂಗೆ ಮಾಡ್ಬೇಕು. ಕ್ರೀಮ್ ತಕ್ಷಣ ಹೊರಗೆ ಬರ್ತದೆ. ಸೂಪರ್ ಉಂಟಾ. ಹಿಂಗೆ ಮಾಡಬೇಕು. ಕ್ರೀಮು ಹೆಬ್ಬೆಟ್ಟಿಗೆ ಬರ್ತದೆ. ಇದೇ ಬಿಕ್ಕೆ ಹಣ್ಣು ಸಿಹಿ ಕೈ ಚಂದ್ರದವರಿಗೆ ಕೊಟ್ರೆ ತುಂಬಾಯ್ತು. ನಾ ಇವತ್ತು ಊಟನೇ ಮಾಡೋದಿಲ್ಲ. ಈ ಹಣ್ಣು ನೀವು ತಿಂದಿದ್ರ? ನಿಮ್ಮ ಕಡೆ ಯಾವ ಹಣ್ಣು ಬೀಳ್ತದೆ? ನಿಮ್ಮ ಕಡೆ ವಿಶೇಷ ಏನು? ನಮ್ಮ ಕಡೆ ವಿಶೇಷ ಈಗ ಸದ್ಯ ಸೀಸನ್ನು ಜುಲೈ ತಿಂಗಳದ್ದು ಸೀಸನ್ ಬಿಕ್ಕೆ ಹಣ್ಣು.